ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಪ್ಲಾ ಕಂಪ್ನಿಯ ಸ್ಟಾಕ್ ಅನಾಲಿಸಿಸ್ ಬಗ್ಗೆ ನೋಡೋಣ. ಮೊದಲಿಗೆ ಈ ಕಂಪ್ನಿಯ ಹಿಸ್ಟ್ರಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಯಾರು ಯಾವಾಗ ಹೆಂಗೆ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು ಅಂತ ನೋಡೋಣ. ಎರಡನೇದು ಈ ಕಂಪ್ನಿಯ ಮ್ಯಾನೇಜ್ಮೆಂಟ್ ಟೀಮ್ ಬಗ್ಗೆ. ಮೂರನೇದು ಈ ಕಂಪ್ನಿಯ ಫೈನಾನ್ಷಿಯಲ್ ಡಾಟಾ. ನಾಲ್ಕನೇದು ಈ ಕಂಪ್ನಿಯ ಬಿಸ್ನೆಸ್ ಮಾಡಲು, ಅಂದರೆ ಈ ಕಂಪ್ನಿಗೆ ದುಡ್ಡು ಹೆಂಗೆಲ್ಲ ಬರುತ್ತೆ ಅಂತ. ಕೊನೆಯದಾಗಿ ಈ ಕಂಪ್ನಿಯ ವ್ಯಾಲ್ಯೂಯೇಷನ್, ಅಂದ್ರೆ ಸದ್ಯದ ಮಾರ್ಕೆಟ್ ಪ್ರೈಸ್ ನಲ್ಲಿ ಈ ಕಂಪ್ನಿಯ ಸ್ಟಾಕ್ ಅನ್ನ ನಾವು ಪರ್ಚೇಸ್ ಮಾಡಬಹುದಾ ಅಥವಾ ಇಲ್ವಾ ಅಂತ ಕೂಡ ಹೇಳ್ತೀನಿ. ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲಿಗೆ ಈ ಕಂಪ್ನಿಯ ಹಿಸ್ಟ್ರಿ ಬಗ್ಗೆ ನೋಡೋಣ. ಸಿಪ್ಲಾದ ಫೌಂಡರ್ ಖ್ವಾಜಾ ಅಬ್ದುಲ್ ಹಮೀದ್ ಅವರು 1924ರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂಗ್ಲೆಂಡ್ ನಲ್ಲಿ ಕೆಮಿಸ್ಟ್ರಿ ಓದ್ಲಿಕ್ಕೆ ಅಂತ ಹಮೀದ್ ಅವರ ಕುಟುಂಬದವರು ಒಂದಿಷ್ಟು ದುಡ್ಡನ್ನ ರೆಡಿ ಮಾಡಿಕೊಂಡು ಹಮೀದ್ ಅವರನ್ನ ಇಂಗ್ಲೆಂಡಿಗೆ ಕಳಿಸ್ತಾರೆ. ಆದ್ರೆ ಅವರು ಹಡಗುಗಳನ್ನ ಚೇಂಜ್ ಮಾಡಿಕೊಂಡು ಯಾರಿಗೂ ಹೇಳದೆ ಇಂಗ್ಲೆಂಡ್ ಬದಲು ಜರ್ಮನಿಗೆ ಹೋಗ್ತಾರೆ. ಯಾಕೆ ಅಂದ್ರೆ ಆಗ ಕೆಮಿಕಲ್ಸ್ ನಲ್ಲಿ ಜರ್ಮನಿ ನಂಬರ್ 1 ಪೊಸಿಷನ್ ಅಲ್ಲಿ ಇರುತ್ತೆ. ಅವರು ಟೆಕ್ನಾಲಜಿ ಆಫ್ ಬೇರಿಯಂ ಕಾಂಪೌಂಡ್ಸ್ ಎಂಬ ಥೀಸಿಸ್ ಅನ್ನ ಬರೆದು ಕೆಮಿಸ್ಟ್ರಿನಲ್ಲಿ PhD ಪಡಿತಾರೆ. ಆಮೇಲೆ ಜರ್ಮನಿಯಲ್ಲಿ 1 ವರ್ಷ ಇದ್ದು ಕೆಮಿಕಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತಗೋತಾರೆ. ಜರ್ಮನಿಯಲ್ಲಿದ್ದಾಗ ಅವರು ಪೋಲ್ಯಾಂಡಿನ ಯಹೂದಿ ಹುಡುಗಿ ಲೂಬೋ ದರ್ಚೆಕ್ನ ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂತಾರೆ. ಲೂಬಾ ಅವರು ಕೂಡ ಕೆಮಿಸ್ಟ್ರಿನಲ್ಲಿ ರಿಸರ್ಚ್ ಮಾಡ್ತಾ ಇದ್ರು. ಆಮೇಲೆ ಅವರಿಬ್ಬರ ಫ್ರೆಂಡ್ಶಿಪ್ ಮದುವೆಯಲ್ಲಿ ಕೊನೆಗೊಂಡಿತು. ಜರ್ಮನಿಯಲ್ಲಿ ನಾಜಿಗಳು ಅಧಿಕಾರಕ್ಕೆ ಬರ್ತಿದ್ದಂತೆ ಅವರು ಜರ್ಮನಿಯಿಂದ ಓಡಿ ಇಂಡಿಯಾಗೆ ಬರ್ತಾರೆ. 1935ರಲ್ಲಿ ಅವರು ಮುಂಬೈನ ಬೆಲಾಸಿಸ್ ರೋಡ್ ನಲ್ಲಿ ಇರೋ ಒಂದು ಬಾಡಿಗೆ ಬಂಗ್ಲೆಯಲ್ಲಿ 2 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ದ ಕೆಮಿಕಲ್ಸ್ ಇಂಡಸ್ಟ್ರಿಯಲ್ ಅಂಡ್ ಫಾರ್ಮಾಸ್ಯೂಟಿಕಲ್ ಲ್ಯಾಬೋರೇಟರಿ ಅಂದ್ರೆ ಸಿಪ್ಲಾ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. 1937ರಲ್ಲಿ ಕಂಪನಿಯು ಪ್ರೊಡಕ್ಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಆದರೆ ಆ ಟೈಮ್ ನಲ್ಲಿ ಡಾಕ್ಟರ್ಗಳಿಗೆ ಲೋಕಲ್ ಫಾರ್ಮುಲೇಷನ್ ಗಳ ಮೇಲೆ ನಂಬಿಕೆ ಇಲ್ಲದ ಕಾರಣ ಕಂಪನಿಯು ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡಲು ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾಯಿತು. ಆ ಟೈಮ್ ನಲ್ಲಿ ಇಂಡಿಯಾಗೆ ಬ್ರಿಟಿಷ್ ಮತ್ತು ಯುರೋಪ್ನಿಂದ ಮೆಡಿಸಿನ್ ಬ್ರಾಂಡ್ಗಳು ಬರ್ತಾ ಇದ್ವು. ಸಡನ್ ಆಗಿ 2ನೇ ವರ್ಲ್ಡ್ ವಾರ್ ಶುರುವಾದಾಗ ಮೆಡಿಸಿನ್ ಬರೋ ಶಿಪ್ಗಳ ಲೇನ್ಗಳಲ್ಲಿ ಸಾಕಷ್ಟು ಅಡೆತಡೆಗಳು ಉಂಟಾದವು. ಇದು ಒಂಥರ ಸಿಪ್ಲಾ ಕಂಪ್ನಿಗೆ ವರವಾಯಿತು ಅಂತಾನೆ ಹೇಳ್ಬೋದು. ಆಗ ನಮ್ಮ ಇಂಡಿಯನ್ ಡಾಕ್ಟರ್ಗಳು ಮತ್ತು ಹಾಸ್ಪಿಟಲ್ಗಳು ಲೋಕಲ್ ಪ್ರಾಡಕ್ಟ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗಿ ಬಂತು. ಆದರೆ ಗುಣಮಟ್ಟದಲ್ಲಿ ಸಿಪ್ಲಾ ಕಂಪನಿಯ ಪ್ರಾಡಕ್ಟ್ಗಳು ಬ್ರಿಟಿಷ್ ಮತ್ತು ಯುರೋಪ್ ಕಂಪನಿಗಳ ಮೆಡಿಸಿನ್ ಬ್ರಾಂಡ್ಗಳಿಗೆ ಸರಿ ಸಮಾನಾಗಿದ್ವು. ಇನ್ನೊಂದು ವಿಶೇಷ ಸಂಗತಿ ಏನಪ್ಪಾ ಅಂದ್ರೆ 2 ಪ್ರಮುಖ R&D ಬ್ರೇಕ್ ಥ್ರೂಗಳು ಸಿಪ್ಲಾ ಕಂಪನಿಯನ್ನ ಒರಿಜಿನಲ್ ಮಾಲಿಕ್ಯೂಲ್ಸ್ ಮತ್ತು ಪ್ರೊಪ್ರೈಟರಿ ಮೆಡಿಸಿನ್ ಗಳ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಹೆಸರುವಾಸಿ ಆಗುವಂತೆ ಮಾಡಿದ್ವು. ಮೊದಲೇದು, ಆ ಟೈಮ್ ನಲ್ಲಿ ಜರ್ಮನಿಯಲ್ಲಿ ಕೋರಮೈನ್ ಅನ್ನೋ ಒಂದು ಮೆಡಿಸಿನ್ ಬ್ರಾಂಡ್ ಇತ್ತು. ಅದನ್ನ ಈ ಮಿಲಿಟರಿ ಕ್ಯಾಜುಲಿಟಿನಲ್ಲಿ ಪ್ರಮುಖವಾಗಿ ಬಳಸಲಾಗ್ತಿತ್ತು. ಅದು ಏನ್ ಮಾಡುತ್ತೆ ಅಂತಂದ್ರೆ, ಯಾವುದೇ ಒಬ್ಬ ರೋಗಿ ಯುದ್ಧಗಳಲ್ಲಿ ಬಾಂಬ್ ಪಕ್ಕದಲ್ಲೇ ಬಿದ್ದಾಗ, ಶಾಕ್ಗೆ ಒಳಗಾದಾಗ, ಅವನ ಹೃದಯ ಉಸಿರಾಟಕ್ಕೆ ತೊಂದರೆ ಆದಾಗ ಈ ಕೊರಮೈನ್ ಅನ್ನ ಕೊಟ್ಟು ಅವನನ್ನ ಬದುಕಿಸಲಾಗ್ತಿತ್ತು. ಆದ್ರೆ ಅದರ ಲಭ್ಯತೆ ಒಂದು ದೊಡ್ಡ ಸಮಸ್ಯೆ ಆದಾಗ ಸಿಪ್ಲಾ ಕಂಪನಿಯು ಕೊರಮೈನ್ಗೆ ಬದಲಾಗಿ ಇಂಡಿಯಾದಲ್ಲೇ ಒಂದು ಅಲ್ಟರ್ನೇಟಿವ್ ಮೆಡಿಸನ್ ನ ರೆಡಿ ಮಾಡಿಬಿಡುತ್ತೆ. ಇದರಿಂದಾಗಿ ಸಿಪ್ಲಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿ ಆಯಿತು. ಎರಡನೇದು, ಹೈ ಬ್ಲಡ್ ಪ್ರೆಷರ್ಗೆ ಅಲೋಪತಿನಲ್ಲಿ ಮೊದಲ ಗಿಡಮೂಲಿಕೆ ಔಷಧಿಯಾದ ರೋವಲ್ಫಿಯಾ ಸರ್ಪಂಟೈನ್ ಅನ್ನೋ ಮೆಡಿಸನ್ ಅನ್ನ ತಯಾರು ಮಾಡಿ ಮಾರಾಟ ಮಾಡಲಿಕ್ಕೆ ಶುರು ಮಾಡಿತು. ಆ ಟೈಮ್ನಲ್ಲಿ ಇದೊಂದು ಸೆನ್ಸೇಷನಲ್ ಇನೋವೇಷನ್ ಆಗಿತ್ತು ಮತ್ತು ಸಿಪ್ಲಾ ಕಂಪನಿಯ ಹೆಸರು ಗ್ಲೋಬಲ್ ಫಾರ್ಮಾಸ್ಯೂಟಿಕಲ್ ಕಮ್ಯುನಿಟಿನಲ್ಲಿ ಪ್ರಸಿದ್ಧವಾಗುವಂತೆ ಮಾಡಿತು. ಈಗ ಒಂದಿಷ್ಟು ಮೈಲ್ ಸ್ಟೋನ್ಗಳನ್ನ ನೋಡೋಣ. ಕಂಪನಿಯ ಹೆಸರು ಜುಲೈ 20, 1984ರಂದು ಸಿಪ್ಲಾ ಲಿಮಿಟೆಡ್ ಅಂತ ಬದಲಾಯಿಸಲಾಯಿತು. 1985ರಲ್ಲಿ ಸಿಪ್ಲಾಗೆ US FDA ನಿಂದ 4 ಬಲ್ಕ್ಸ್ ಡ್ರಗ್ ಗಳನ್ನ ಎಕ್ಸ್ಪೋರ್ಟ್ ಮಾಡಲು ಅಪ್ರೂವಲ್ ಸಿಗುತ್ತೆ. ಆಗ ಸಿಪ್ಲಾ US ಮಾರ್ಕೆಟ್ಗೆ ಎಂಟ್ರಿ ಆಗುತ್ತೆ. 1995ರಲ್ಲಿ ಸಿಪ್ಲಾ ಡೆಫರಿಪ್ರೋನ್ ಅಂತಕ್ಕಂಥ ಮೆಡಿಸನ್ ಅನ್ನ ಲಾಂಚ್ ಮಾಡುತ್ತೆ. ಇದು ವಿಶ್ವದ ಮೊದಲ ಓರಲ್ ಐರನ್ ಚೆಲೇಟರ್. ಈ ಐರನ್ ಚೆಲೇಷನ್ ಥೆರಪಿ ಅಂದ್ರೆ
ಯಾವುದೇ ರೋಗಿಯ ದೇಹದಲ್ಲಿರೋ ಅಧಿಕ ಐರನ್ ಅನ್ನ ಒಂದಿಷ್ಟು ಸ್ಪೆಷಲ್ ಡ್ರಗ್ಸ್ ಕೊಟ್ಟು ದೇಹದಿಂದ ಹೊರಕ್ಕೆ ತೆಗೆಯೋದು. ದೇಹದಲ್ಲಿ ಐರನ್ ಪ್ರಮಾಣ ಜಾಸ್ತಿ ಆದ್ರೆ ಲಿವರು, ಹಾರ್ಟು ಮತ್ತು ಎಂಡೋಕ್ರಿನ್ ಗ್ಲ್ಯಾಂಡ್ಗಳ ಮೇಲೆ ಪರಿಣಾಮ ಬೀರಿ ಲಿವರ್ನ ಸಿರೋಸಿಸ್ ಇರ್ಬೋದು ಅಥವಾ ಹಾರ್ಟ್ ಫೇಲ್ಯೂರ್ ಕೂಡ ಆಗಬಹುದು. 2001ರಲ್ಲಿ HIV ಟ್ರೀಟ್ಮೆಂಟ್ಗೆ ಆಂಟಿ ರೆಟ್ರೋವೈರಲ್ ಮೆಡಿಸಿನ್ಗಳನ್ನ ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ ವರ್ಷಕ್ಕೆ $350ಗಿಂತ ಕಡಿಮೆ ಹಣದಲ್ಲಿ ಸಿಪ್ಲಾ ಆಫರ್ ಮಾಡುತ್ತೆ ಪರ್ ಪೇಷಂಟ್ಗೆ. 2013ರಲ್ಲಿ ಸಿಪ್ಲಾ ಒಂದು ಸೌತ್ ಆಫ್ರಿಕಾ ಕಂಪನಿ ಸಿಪ್ಲಾ ಮೆಡ್ಪ್ರೋ ಅನ್ನ ಅಕ್ವೈರ್ ಮಾಡಿಕೊಳ್ಳುತ್ತೆ ಮತ್ತು ಅದರ ಹೆಸರನ್ನ ಸಿಪ್ಲಾ ಮೆಡ್ಪ್ರೋ ಸೌತ್ ಆಫ್ರಿಕಾ ಲಿಮಿಟೆಡ್ ಅಂತ ಚೇಂಜ್ ಮಾಡುತ್ತೆ. 2016ರಲ್ಲಿ ಅಮೆರಿಕಾದ ಇನ್ಮಾಜೆನ್ INC ಮತ್ತು ಎಕ್ಸೆಲಿನ್ ಫಾರ್ಮಾಸ್ಯೂಟಿಕಲ್ INC ಅನ್ನೋ 2 ಕಂಪನಿಗಳನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಈಗ ನಾವು ಕಂಪನಿಯ ಮ್ಯಾನೇಜ್ಮೆಂಟ್ ಟೀಮ್ ಬಗ್ಗೆ ನೋಡೋಣ. ಮೊದಲನೇದಾಗಿ YK ಹಮೀದ್, ಇವರು ಈ ಕಂಪನಿಯ ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್. 1960ರಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ PhD ಪದವಿ ಪಡಿತಾರೆ ಮತ್ತು ಅದೇ ವರ್ಷ ಸಿಪ್ಲಾದಲ್ಲಿ R&D ಆಫೀಸರ್ ಆಗಿ ಜಾಯಿನ್ ಆಗ್ತಾರೆ. ಇವರಿಗೆ 2005ರಲ್ಲಿ ಇಂಡಿಯನ್ ಗವರ್ಮೆಂಟ್ ಪದ್ಮಭೂಷಣ ಅವಾರ್ಡ್ ಕೂಡ ಕೊಟ್ಟಿದೆ. ಎರಡನೆಯವರು ಉಮಂಗ್ ಓರಾ, ಇವರು ಈ ಕಂಪನಿಯ MD ಮತ್ತು ಗ್ಲೋಬಲ್ CEO. 2016ರಿಂದ ಇವರು ಸಿಪ್ಲಾದ MD ಮತ್ತು CEO ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಿಪ್ಲಾ ಸೇರೋಕಿನ ಮೊದಲು ಇವರು ಐಷರ್ ಮೋಟಾರ್ಸ್ ಮತ್ತು ಪೆಪ್ಸಿಕೋದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅದು ಅಲ್ಲದೆ ರೆಡ್ಡಿಸ್ ಲ್ಯಾಬೊರೇಟರಿ ಕಂಪನಿನಲ್ಲಿ ನಾರ್ತ್ ಅಮೆರಿಕಾ ಬಿಸ್ನೆಸ್ ಹೆಡ್ ಆಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಈಗ ನಾವು ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಬಗ್ಗೆ ನೋಡೋಣ. ಅಂದ್ರೆ ಈ ಕಂಪನಿಗೆ ಮೇನ್ಲಿ ದುಡ್ಡು ಬರೋದು ಹೇಗೆ ಅಂದ್ರೆ, ಒಂದನೇದು ಥೆರಪಿಸ್ಗಳಿಂದ, ಎರಡನೇದು APIs. ಈ API ಬಗ್ಗೆ ಡೀಟೇಲ್ಸ್ ಮುಂದೆ ನೋಡೋಣ. ಮೊದಲಿಗೆ ಥೆರಪಿಸ್. HIV ಅಥವಾ ಏಡ್ಸ್. 2001ರಲ್ಲಿ ಸಿಪ್ಲಾ ಏಡ್ಸ್ ವಿರುದ್ಧ ಹೋರಾಡಲು ವಿಶ್ವದ ಮೊಟ್ಟ ಮೊದಲ ರೆಕಮೆಂಡ್ ಮಾಡಿದ 3-in-1 ಡೋಸೇಜ್ ಮೆಡಿಸಿನ್ ಅಂದ್ರೆ ಅದರಲ್ಲಿ ಸ್ಟೆವೋಡಿನ್, ಲೆಮಿವೋಡಿನ್, ನವಿರಪ್ರೈನ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡುತ್ತೆ. ಅಂದ್ರೆ ದಿನಕ್ಕೆ $1ಗಿಂತ ಕಡಿಮೆ ಬೆಲೆ. ಆ ಟೈಮ್ ನಲ್ಲಿ ಬೇರೆ ಮೆಡಿಸಿನ್ಗಳು ವರ್ಷಕ್ಕೆ $12,000 ಪರ್ ಪೇಷಂಟ್ ಇತ್ತು. ಸಿಪ್ಲಾ ಮಾಡಿದ್ದು ಕೇವಲ $365 ಪರ್ ಪೇಷಂಟ್ ಪರ್ ಇಯರ್ಗೆ. ಇದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಅದು ಅಲ್ಲದೆ ಏಡ್ಸ್ಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಪೇಷಂಟ್ಗಳಿಗೆ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಇರ್ಬೋದು ಅಥವಾ ಆಗ್ತಾನೆ ಹುಟ್ಟಿದ ಮಗು ಇರ್ಬೋದು, ಚಿಕ್ಕ ಹುಡುಗರು ಇರ್ಬೋದು ಅಥವಾ ವಯಸ್ಸಾದವರು ಇರ್ಬೋದು, ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಿಪ್ಲಾದಲ್ಲಿ ಮೆಡಿಸಿನ್ಸ್ ಇವೆ. ಎರಡನೇದು ಆಂಕಾಲಜಿ. 1984ರಿಂದ ಸಿಪ್ಲಾವು ಆಂಟಿ ಕ್ಯಾನ್ಸರ್ ಪೋರ್ಟ್ಫೋಲಿಯೋವನ್ನ ಎಕ್ಸ್ಟೆಂಡ್ ಮಾಡ್ತಾ ಬಂದಿದೆ. ಸದ್ಯಕ್ಕೆ ವಿವಿಧ ರೀತಿಯ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತ ಒಟ್ಟು 32 ಔಷಧಿಗಳಿವೆ. ಅದು ಅಲ್ಲದೆ ಈ ಔಷಧಿಗಳಿಗೆ ಬೇಕಾದ APIಗಳನ್ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಇದು ಸಿಪ್ಲಾದ ಸ್ಟ್ರಾಂಗ್ R&D ಫೆಸಿಲಿಟಿ ಮತ್ತು ಒಳ್ಳೆಯ ಕ್ವಾಲಿಟಿ ಕೆಪಬಿಲಿಟಿನ ತೋರಿಸುತ್ತೆ. ಆಂಕಾಲಜಿ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್ಗೆ US FDA ಅಪ್ರೂವಲ್ ಪಡೆದ ಮೊಟ್ಟ ಮೊದಲ ಭಾರತೀಯ ಫಾರ್ಮಾ ಕಂಪನಿ ಅಂದ್ರೆ ಸಿಪ್ಲಾನೇ. 1997ರಲ್ಲಿ ಪೂನಾದಲ್ಲಿ ದ ಸಿಪ್ಲಾ ಪ್ಯಾಲಿವೇಟಿವ್ ಕೇರ್ ಅಂಡ್ ಟ್ರೈನಿಂಗ್ ಸೆಂಟರ್ ನ ಸ್ಟಾರ್ಟ್ ಮಾಡ್ತಾರೆ, ಟರ್ಮಿನಲಿ ಇಲ್ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅಂತ. ಇಲ್ಲಿಯವರೆಗೆ 11,000ಕ್ಕೂ ಹೆಚ್ಚು ರೋಗಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದೆ. ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ರೋಗವನ್ನ ಗುಣಪಡಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ನಾವು ನೋವನ್ನಾದರೂ ಗುಣಪಡಿಸಬೇಕು ಅನ್ನೋ ಪಾಲಿಸಿ ಸಿಪ್ಲಾದ್ದು. ಮೂರನೇದು ರೆಸ್ಪಿರೇಟರಿ. ಸಿಪ್ಲಾದ ರೆಸ್ಪಿರೇಟರಿ ಪ್ರಾಡಕ್ಟ್ಗಳು ಪ್ರಪಂಚದಂತದಲ್ಲ ಲಭ್ಯವಿವೆ. ಇದನ್ನ 80ಕ್ಕೂ ಹೆಚ್ಚು ದೇಶಗಳಲ್ಲಿ ರೋಗಿಗಳು ಯೂಸ್ ಮಾಡ್ತಾರೆ. ರೆಸ್ಪಿರೇಟರಿ ಡಿಸೀಸ್ಗಳಿಗೆ ಸಂಬಂಧಿಸಿದಂತೆ ಸಿಪ್ಲಾವು 1976ರಲ್ಲಿ ಸೆಲ್ಬುಟಮೋಲ್ ಟ್ಯಾಬ್ಲೆಟ್ಸ್ ಗಳನ್ನ ಮತ್ತು 1978ರಲ್ಲಿ ಸೆಲ್ಬುಟಮೋಲ್ ಇನ್ಹೇಲರ್ ಗಳನ್ನ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ.
ಅವಾಗಿನಿಂದ ಕಂಟಿನ್ಯೂಸ್ ಆಗಿ ಹೊಸ ಹೊಸ ಮೆಡಿಸಿನ್ಗಳನ್ನ ಅಸ್ತಮಾಗಿರ್ಬೋದು, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂದ್ರೆ COPD ಗೆ ಅಥವಾ ಅಲರ್ಜಿಕ್ ರೆನಿಟಸ್ AR ಗೆ ಮೆಡಿಸನ್ ಅನ್ನ ಕೊಟ್ಟಿದೆ. ರೀಸೆಂಟ್ ಆಗಿ ಕೂಡ ಪಲ್ಮನರಿ ಆರ್ಟಿಯಲ್ ಹೈಪರ್ ಟೆನ್ಷನ್ ಅಂದ್ರೆ PAH ಅಥವಾ ಲಂಗ್ ಕ್ಯಾನ್ಸರ್ ಅಥವಾ ಇಡಿಯೋಪ್ಯಾಟಿಕ್ ಪಲ್ಮನರಿ ಫಿಬ್ರೋಸಿಸ್ ಅಂದ್ರೆ IPF ಗೆ ಕೂಡ ಮೆಡಿಸನ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದೆ. ಇನ್ನು ಅದರ್ ಥೆರಪೀಸ್ ಅಂದ್ರೆ ಮೊದಲೇದಾಗಿ ಯೂರಾಲಜಿಗೆ ಸಂಬಂಧಿಸಿದಂತೆ ಈ ಕಂಪನಿಯು ಪ್ರಾಸ್ಟೇಟ್ ಎಲಿಮೆಂಟ್ಸ್ ಗೆ ಅಂದ್ರೆ BPH ಬೆಂಜಿನ್ ಪ್ರಾಸ್ಟೇಟ್ ಹೈಪರ್ ಪ್ಲಾಸಿಯಾ ಇರ್ಬೋದು, ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಬ್ಲಾಡರ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಯುರಿನರಿ ಸ್ಟೋನ್ಸ್, ಹೈಪೋಗೋನೋಡಿಸಮ್ ಮತ್ತು ಸೆಕ್ಸುವಲ್ ಡೈಸಿಫಂಕ್ಷನ್ ಎಲಿಮೆಂಟ್ಸ್ ಗೆ ಕೂಡ ಮೆಡಿಸನ್ ಅನ್ನ ಕೊಡುತ್ತೆ. ಎರಡನೇದಾಗಿ ಕಾರ್ಡಿಯೋ ಮೆಟಬಾಲಿಸಮ್. 40 ವರ್ಷಗಳ ಹಿಂದೆನೆ ಹಾರ್ಟ್ ಡಿಸೀಸ್ ಗಳಿಗೆ ಅಂತ ಇನೋವೇಟಿವ್ ಮತ್ತು ಹೈ ಕ್ಲಾಸ್ ಡ್ರಗ್ ಗಳನ್ನ ಶುರು ಮಾಡಿದೆ. 1972ರಲ್ಲಿ ಪ್ರೋಪೋನೋನಾಲ್ ಅಂತಕ್ಕಂತ ಮೊದಲ ಬೀಟಾ ಬ್ಲಾಕರ್ ಅನ್ನ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಬೀಟಾ ಬ್ಲಾಕರ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ಸಲ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಕೊಳ್ಳೋಣ. ಈ ಬೀಟಾ ಬ್ಲಾಕರ್ಗಳು ಎರಡನೇ ಹಾರ್ಟ್ ಅಟ್ಯಾಕ್ ಆಗದಂತೆ ತಡಿತವೆ. ಅದು ಅಲ್ಲದೆ ಇದನ್ನ ಅರೆದೆಮಿಯಾ ಟ್ರೀಟ್ಮೆಂಟ್ ಗೆ ಕೂಡ ಬಳಸ್ತಾರೆ. ಈ ಅರೆದೆಮಿಯಾ ಅಂದ್ರೆ ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಆಗಿ ಇರೋದು, ಅಂದ್ರೆ ತುಂಬಾ ಫಾಸ್ಟ್ ಅಥವಾ ತುಂಬಾ ಸ್ಲೋ. ಇದಷ್ಟೇ ಅಲ್ಲದೆ ಸುಮಾರು ಹೃದಯ ಸಂಬಂಧಿ ಕಾಯಿಲೆಗಳು, ಅಂದ್ರೆ ಉದಾಹರಣೆಗೆ MI ಅಂದ್ರೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, ಕಾಮನ್ ಆಗಿ ನಾವು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಲ್ಲ ಅದು, ಅಥವಾ ಅಂಜೈನಾ ಅಂದ್ರೆ ಒಂಥರ ಚೆಸ್ಟ್ ಪೇನ್, ಹೃದಯದ ಮಸಲ್ಗೆ ಸಾಕಷ್ಟು ಆಕ್ಸಿಜನ್ ರಿಚ್ ಬ್ಲಡ್ ಸಪ್ಲೈ ಸಿಕ್ಕಿಲ್ಲ ಅಂದ್ರೆ ಈ ತರ ಆಗುತ್ತೆ. ಮೂರನೇದು ಹಾರ್ಟ್ ಫೇಲ್ಯೂರ್ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಡಯಾಬಿಟಿಸ್ಗೆ, ಒಬೆಸಿಟಿಗೆ ಎಲ್ಲದಕ್ಕೂ ಕೂಡ ಮೆಡಿಸನ್ ಸಿಪ್ಲಾ ಕೊಡುತ್ತೆ. ಮೂರನೇದಾಗಿ ವುಮೆನ್ ಹೆಲ್ತ್. 1979ರಲ್ಲಿ ಮಹಿಳೆಯರಲ್ಲಿ ಇನ್ಫರ್ಟಿಲಿಟಿಗೋಸ್ಕರ ಕ್ಲೋಮಿನೋಫಿನ್ ಸಿಟ್ರೈಟ್ ಅಂತಕ್ಕಂಥ ಮೆಡಿಸನ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಅದು ಅಲ್ಲದೆ ಮಹಿಳೆಯರಿಗಾಗಿ ಬೇರೆ ಬೇರೆ ತರದ ಮೆಡಿಸನ್ ಕೂಡ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡುತ್ತೆ. ಉದಾಹರಣೆಗೆ PCOD ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಇರ್ಬೋದು, ಅಥವಾ ಮೇಂಟೈನಿಂಗ್ ಅರ್ಲಿ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ಬೇರೆ ತರದ ಮೆನೋಪಾಸಲ್ ಪ್ರಾಬ್ಲಮ್ಸ್. ನಾಲ್ಕನೇದು ಅದರ್ಸ್. ಅಂದ್ರೆ ಈ ಸಿಪ್ಲಾ ಕಂಪನಿಯು ಬೇರೆ ತರದ ಎಲ್ಲಾ ರೋಗಗಳಿಗೆ ಮೆಡಿಸನ್ ಅನ್ನ ಮಾಡುತ್ತೆ. ಉದಾಹರಣೆಗೆ ಡಯಾಬಿಟಿಸ್, ಚೈಲ್ಡ್ ಹೆಲ್ತ್ ಕೇರ್, ಎಲ್ಲಾ ರೀತಿಯ ಇನ್ಫೆಕ್ಷನ್ಗಳು, ವೈರಲ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇರ್ಬೋದು, ಅಥವಾ ಫಂಗಲ್ ಇನ್ಫೆಕ್ಷನ್ ಇರ್ಬೋದು, ಹೆಪಾಟೈಟಿಸ್ ಅಥವಾ ಕಣ್ಣಿನ ಸಮಸ್ಯೆಗಳು ಇರ್ಬೋದು, ಅಥವಾ ಮೆದುಳಿನ ಸಮಸ್ಯೆಗಳು ಅಂದ್ರೆ ಮೈಗ್ರೇನ್ ಇಂದ ಹಿಡಿದು ಪಾರ್ಕಿನ್ಸನ್ ಡಿಸೀಸು, ಅಥವಾ ಬೈಪೋಲಾರ್ ಡಿಸಾರ್ಡರ್, ಅಥವಾ ಆಲ್ಜಿಮರ್ ಡಿಸೀಸು, ಎಲ್ಲದಕ್ಕೂ ಕೂಡ ಮೆಡಿಸನ್ ಅನ್ನ ಕೊಡುತ್ತೆ. ಈಗ ನಾವು API ಬಗ್ಗೆ ನೋಡೋಣ. ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್. ಈ API ಅಂದ್ರೆ ಹೆಸರೇ ಹೇಳುವಂತೆ ಆಕ್ಟಿವ್ ಇಂಗ್ರೀಡಿಯೆಂಟ್, ಅಂದ್ರೆ ಒಂದು ಮೆಡಿಸನ್ ನಲ್ಲಿ ಯಾವುದು ಆಕ್ಟಿವ್ ಇಂಗ್ರೀಡಿಯೆಂಟ್ ಅನ್ನ ಬಳಸಿದ್ದಾರೆ ಅಂತ ನೋಡ್ಬೇಕು. ಉದಾಹರಣೆಗೆ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ, ಅದರ ಕೆಲಸ ಏನಪ್ಪಾ ಅಂದ್ರೆ ಪೇನ್ ಅನ್ನ ಕಡಿಮೆ ಮಾಡೋದು. ಅಂತಹದನ್ನ ಪೇನ್ ಕಿಲ್ಲರ್ ಮೆಡಿಸನ್ ನಲ್ಲಿ ಬಳಸ್ತಾರೆ. ಇದಕ್ಕೆ API ಅಂತ ಕರೀತಾರೆ. ಒಂದು ಉದಾಹರಣೆ ಕೊಡ್ತೀನಿ. ಶೆಲ್ಕೆಲ್ XT ಅಂತ ಒಂದು ಟ್ಯಾಬ್ಲೆಟ್ ಇದೆ. ಇದನ್ನ ಕ್ಯಾಲ್ಸಿಯಂ ಮತ್ತು ವಿಟಮಿನ್ D ಸಲುವಾಗಿ ಪ್ರಿಸ್ಕ್ರೈಬ್ ಮಾಡ್ತಾರೆ. ಇದರ API ಡೀಟೇಲ್ಸ್ ಅನ್ನ ನಾವು ಬಾಕ್ಸ್ ಮೇಲೆ ನೋಡಬಹುದು. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ IP 1250 mg, ಅಥವಾ ಎಲಿಮೆಂಟಲ್ ಕ್ಯಾಲ್ಸಿಯಂ 500 mg. ಹೀಗೇನೆ ಸಿಪ್ಲಾ ಈ API ಗಳ ಮ್ಯಾನುಫ್ಯಾಕ್ಚರ್ ಗಳಿಂದ ಕೂಡ ಸಾಕಷ್ಟು ರೆವಿನ್ಯೂ ಕೂಡ ಬರುತ್ತೆ. ಈಗ ನಾವು ಈ ಕಂಪನಿಯ ಒಂದಿಷ್ಟು ಕೀ ಹೈಲೈಟ್ ಗಳನ್ನ ನೋಡೋಣ. ಮೊದಲಿಗೆ 46 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳು 5 ಬೇರೆ ಬೇರೆ ದೇಶಗಳಲ್ಲಿವೆ. ಒಟ್ಟು 1500ಕ್ಕೂ ಹೆಚ್ಚು ಪ್ರಾಡಕ್ಟ್ ಗಳನ್ನ ಸಿಪ್ಲಾ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಎರಡನೇದಾಗಿ ಈ ರೆವಿನ್ಯೂ ಸ್ಪ್ಲಿಟ್ ನೋಡಿದ್ರೆ 38% ಇಂಡಿಯಾದಿಂದ ಬರುತ್ತೆ, ನಾರ್ತ್ ಅಮೆರಿಕಾ 21%, ಸಾಗಾ ಅಂದ್ರೆ ಸೌತ್ ಆಫ್ರಿಕಾ ಅಂಡ್ ಗ್ಲೋಬಲ್ ಎಕ್ಸೆಸ್ ರೀಸನ್ ನಿಂದ 20%, ಎಮರ್ಜಿಂಗ್ ಮಾರ್ಕೆಟ್ಸ್ ಗಳಿಂದ 11%, ಮತ್ತು ಯುರೋಪ್ ಇಂದ 4%, ಗ್ಲೋಬಲ್ API ಇಂದ 4%, ಅದರ್ಸ್ ಇಂದ 2%. ಹಾಗೇನೆ ಮೂರನೇದಾಗಿ ಥೆರಪಿ ವೈಸ್ ಶೇರ್ ಸ್ಪ್ಲಿಟ್ ಅನ್ನ ನೋಡಿದರೆ 37% ರೆಸ್ಪಿರೇಟರಿ ರಿಲೇಟೆಡ್ ಮೆಡಿಸನ್ ಇಂದ ರೆವಿನ್ಯೂ ಬರುತ್ತೆ. ಉಳಿದಂತೆ ಆಂಟಿ ಇನ್ಫೆಕ್ಷಟಿವ್ ಅವುಗಳಿಂದ 15%, ಕಾರ್ಡಿಯಾಕ್ ನಿಂದ 13%, ಯೂರಾಲಜಿಯಿಂದ 6%, ಹೀಗೇನೆ ಬೇರೆ ಬೇರೆ ಥೆರಪಿಗಳಿಂದ ರೆವಿನ್ಯೂ ಬರುತ್ತೆ.
ಇನ್ನು ನಾವು ಈ API ರೆವಿನ್ಯೂ ಬೈ ಜಿಯೋಗ್ರಫಿ ನೋಡಿದ್ರೆ 38% ಯುರೋಪಿಯನ್ ಯೂನಿಯನ್ ನಿಂದ, 30% ನಾರ್ತ್ ಅಮೆರಿಕಾದಿಂದ, 28% ಎಮರ್ಜಿಂಗ್ ಮಾರ್ಕೆಟ್ ಗಳಿಂದ, 4% ಮಾತ್ರ ಇಂಡಿಯಾದಿಂದ. ಇದರಿಂದ ಈ APIಗಳು ತುಂಬಾ ಚೆನ್ನಾಗಿ ಎಕ್ಸ್ಪೋರ್ಟ್ ಆಗ್ತಿವೆ ಅಂತ ಗೊತ್ತಾಗುತ್ತೆ. ಇನ್ನು ಈ ಕಂಪನಿಯ ಲಾಸ್ಟ್ 10 ಇಯರ್ EPS ಡಾಟಾ ನೋಡೋಣ. ಇದರಲ್ಲಿ EPS ಗ್ರೋತ್ ಕನ್ಸಿಸ್ಟೆಂಟ್ ಆಗಿ ಅಪ್ ಏನೂ ಇಲ್ಲ, ಅಲ್ಲಲ್ಲಿ ಅಪ್ ಡೌನ್ ನಾವು ನೋಡಬಹುದು. ಉದಾಹರಣೆಗೆ 2016-17 ಇಸ್ವಿಯಲ್ಲಿ EPS ಗ್ರೋತ್ ರೇಟ್ 12.13 ಇದೆ. 2015-16 EPS ಅಂದ್ರೆ 18.21ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ EPS ಡಿಪ್ ಆಗಿದೆ. ಅದು ಯಾಕೆ ಅಂತ ನಾನು 2016 ಆನ್ಯುವಲ್ ರಿಪೋರ್ಟ್ ಸ್ಟಡಿ ಮಾಡಿದಾಗ ಗೊತ್ತಾಯ್ತು. ಏನು ಅಂದ್ರೆ 2016ರಲ್ಲಿ ಸಿಪ್ಲಾವು USA ಅದ ಇವಾಜಿನ್ ಕಂಪನಿನ ಅಕ್ವೈರ್ ಮಾಡ್ಕೊಂಡಿದೆ. ಇದನ್ನ ನಾನು ಮೊದಲೇ ಹಿಸ್ಟ್ರಿನಲ್ಲಿ ಹೇಳಿದ್ದೀನಿ. ಆ ವರ್ಷ EPS ಯಾಕೆ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಒನ್ ಟೈಮ್ ಇಂಪೇರ್ಮೆಂಟ್ ಚಾರ್ಜಸ್ ರಿಲೇಟೆಡ್ ಟು ಇವಾಜಿನ್. ಇದು ನನ್ನ ಪ್ರಕಾರ ಪ್ರಾಬ್ಲಮ್ ಏನಲ್ಲ. ಆದರೆ ನೀವು EPS ಗ್ರೋತ್ ಗ್ರಾಫ್ ನಲ್ಲಿ ನೋಡಿದ್ರೆ 2013, 14 ಮತ್ತು 15 ಈ 3 ವರ್ಷ ಕನ್ಸಿಸ್ಟೆಂಟ್ ಆಗಿ EPS ಗ್ರೋತ್ ಡಿಪ್ ಆಗಿದೆ. ಇದು ಯಾಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದಕ್ಕೆ ನಾವು ಈ 3 ವರ್ಷದ ಆನ್ಯುವಲ್ ರಿಪೋರ್ಟ್ ಅನ್ನ ಸ್ಟಡಿ ಮಾಡಬೇಕಾಗುತ್ತೆ. ಕೊನೆಯದಾಗಿ ಇಷ್ಟೆಲ್ಲಾ ಡಾಟಾ ಮತ್ತು ಕಂಪನಿಯ ಡೀಟೇಲ್ಸ್ ನೋಡಿದ್ಮೇಲೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು. ಸದ್ಯದ ಮಾರ್ಕೆಟ್ ಪ್ರೈಸ್ ನಲ್ಲಿ ನಾವು ಈ ಕಂಪನಿಯ ಸ್ಟಾಕ್ ಅನ್ನ ಪರ್ಚೇಸ್ ಮಾಡಬಹುದಾ ಅಂತ. ಮೊದಲನೇದಾಗಿ ಜನರಲಿ ನಾನು ಯಾವುದೇ ಕಂಪನಿಯ EPS ಗ್ರೋತ್ ರೇಟ್ 10% ಗಿಂತ ಕಡಿಮೆ ಇದ್ರೆ ಅದರಲ್ಲಿ ನಾನು ಇನ್ವೆಸ್ಟ್ ಮಾಡೋದಿಲ್ಲ. ಸಿಪ್ಲಾದ EPS ಗ್ರೋತ್ ರೇಟ್ 6.35% ಇದೆ. ಎರಡನೇದು, ನನ್ನ ಪ್ರಕಾರ ಸದ್ಯದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಇದೆ. ಇದನ್ನ ನಾನು ಸದ್ಯಕ್ಕೆ ನನ್ನ ವಾಚ್ ಲಿಸ್ಟ್ ನಲ್ಲಿ ಮಾತ್ರ ಇಟ್ಕೊಂಡಿರ್ತೀನಿ. ನಾನು ಈ ಕಂಪನಿನಲ್ಲಿ ಈಗ ಇಮಿಡಿಯೇಟ್ ಆಗಿ ಇನ್ವೆಸ್ಟ್ ಮಾಡೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಹಾಗೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಕಂಪನಿಯ ಸ್ಟಾಕ್ ಅನಾಲಿಸಿಸ್ ಅನ್ನ ಮಾಡಬೇಕು ಅಂತ ಕಮೆಂಟ್ ನಲ್ಲಿ ಬರೆದು ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಾರ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.